ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇನ್ನೇನು ಅಕ್ಷಯ ತೃತೀಯ ಹತ್ರದಲ್ಲೇ ಇದೆ. ಏನು ತಗೋಬೇಕು, ಯಾವ ಬಜೆಟಲ್ಲಿ ತಗೋಬೇಕು, ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಜಾಸ್ತಿ ಯೋಚನೆ ಮಾಡಬೇಡಿ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಚಿನ್ನ ಬೆಳ್ಳಿಗಿಂತ ಅಮೂಲ್ಯವಾದ ಈ ವಸ್ತುಗಳನ್ನು ಮನೆಗೆ ತರೋದ್ರಿಂದ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ. ಯಾವಾಗಲೂ ಅಷ್ಟೇ, ನಾವು ಈ ದಿನ ಈ ಕ್ಷಣದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದೇ, ಆದರೆ ಮುಂದಿನ ಯೋಚನೆ ಮಾಡೋದು ಕೂಡ ತುಂಬ ಒಳ್ಳೆಯದೇ. ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಪೂಜೆಗೆ ಅಗತ್ಯ ಇರುವಂಥ, ಮನೆಗೆ ಅಗತ್ಯ ಇರುವಂಥ ವಸ್ತುಗಳನ್ನು ಏನೆಲ್ಲ ತಗೋಬೋದು ಅನ್ನೋದನ್ನು ಯೋಚನೆ ಮಾಡಿ ತಗೊಳ್ಳಿ. ವಸ್ತುಗಳನ್ನು ತಗೊಳ್ಳೋದೇ ಒಳ್ಳೆಯದಲ್ಲ. ಈ ದಿನ ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಹೋಗೋದು, ದೇವರ ದರ್ಶನ ಮಾಡೋದು, ದಾನ ಧರ್ಮಗಳನ್ನು ಮಾಡೋದು, ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಸಂಪರ್ಕ ಮಾಡೋದು, ಒಳ್ಳೆ ಕೆಲಸ ಪ್ರಾರಂಭ ಮಾಡೋದು, ಇನ್ವೆಸ್ಟ್ ಮಾಡೋದು, ಮನಿ ಸೇವಿಂಗ್ಸ್ ಮಾಡೋದು, ಇದೆಲ್ಲ ಕೂಡ ಒಳ್ಳೆ ಕೆಲಸನೇ. ಹಾಗಾಗಿ ಏನು ಮಾಡಬೇಕು ಅಂತ ಸರಿಯಾಗಿ ಯೋಚನೆ ಮಾಡಿ, ನಿಮಗೇನು ಅವಶ್ಯಕತೆ ಇದೆ, ಏನು ಅಗತ್ಯ ಇದೆ ಅದನ್ನು ಮಾಡಿ. ಚಿನ್ನ ಬೆಳ್ಳಿ ತಗೊಳ್ಳೋದು ತುಂಬ ಒಳ್ಳೆಯದು. ಕಳಸದ ಚೆಂಬನ ಒಳಗಡೆ ಒಂದು ಬೆಳ್ಳಿ ಕಾಯಿನ ಹಾಕಿದ್ರೆ ತುಂಬ ಒಳ್ಳೆಯದು. ಅಲ್ಲದೆ ಈಗ ಹುಣ್ಣಿಮೆ ಪೂಜೆ ಮಾಡೋದಕ್ಕೂ ಕೂಡ ಬೆಳ್ಳಿ ಕಾಯಿನ್ ತುಂಬಾ ಅವಶ್ಯಕತೆ ಇದೆ. ಅಥವಾ ತಾಮ್ರದ ಲಕ್ಷ್ಮಿ ಕಾಯಿನ್ ಕೂಡ ತೊಗೋಬೋದು. ಹಾಗಾಗಿ ಇದೇ ಅಕ್ಷಯ ತೃತೀಯಗೆ ನೀವೇನಾದರೂ ಬೆಳ್ಳಿ ಅಥವಾ ತಾಮ್ರ, ಕಂಚು ಇಂಥದ್ದನ್ನೇನಾದರೂ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬೆಳ್ಳಿ ಕಾಯಿನ್ ಅಥವಾ ತಾಮ್ರದ ಕಾಯಿನ್ನ ತೊಗೊಳ್ಳಿ. ಈಗೆಲ್ಲ ತಾಮ್ರದ ಕಾಯಿನಲ್ಲಿ ಶ್ರೀಚಕ್ರ ಇರೋದು ಕೂಡ ಸಿಗುತ್ತೆ. ಪ್ರತಿಯೊಂದು ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ. ಹಾಗಾಗಿ ವಿಚಾರಿಸಿ ತಗೊಳ್ಳಿ, ಇನ್ನೂ ಸಾಕಷ್ಟು ಸಮಯ ಇದೆ. ನಮಗೆ ಪೂಜೆಗೆ ಹಿತ್ತಾಳೆ ಮತ್ತು ತಾಮ್ರದ ವಸ್ತುಗಳು ತುಂಬಾ ಉಪಯೋಗ ಆಗ್ತಾ ಇರುತ್ತೆ. ಹಾಗಾಗಿ ತಾಮ್ರದ ಚೆಂಬನ್ನು ತಗೊಳ್ಳಿ. ಇದರಲ್ಲಿ ಯಾವ ಸೈಜಿನ ಬೇಕಾದರೂ ಸಿಗುತ್ತೆ, ಚಿಕ್ಕದು ದೊಡ್ಡದು ಯಾರ ಹತ್ರ ಇಲ್ವೋ ಇದನ್ನು ತಗೊಳ್ಳಿ. ಪ್ರತಿದಿನ ನಮಗೆ ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕೆ, ಅಭಿಷೇಕಗಳನ್ನ ಮಾಡೋದಕ್ಕೆ, ನೀರು ಕುಡಿಯೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಈ ದಿನ ಚಿನ್ನ ಬೆಳ್ಳಿನ ಹೊರತುಪಡಿಸಿ ಬೇರೆ ಯಾವುದೇ ಮಂಗಳ ದ್ರವ್ಯಗಳನ್ನ ಮನೆಗೆ ತರಬಹುದು. ಅರಿಶಿಣ, ಕುಂಕುಮ, ಅರಿಶಿಣ ಕೊಂಬು, ಬೆಲ್ಲ, ಹುಣಸೆ ಹಣ್ಣು, ಮೆಣಸು, ರಂಗೋಲಿ ಪುಡಿ, ಹೂಗಳು, ವಾಸ್ತುಗೆ ಸಂಬಂಧಪಟ್ಟಂಥ ಗಿಡಗಳು, ಹೂವಿನ ಗಿಡಗಳು, ತುಳಸಿ ಗಿಡ, ವೀಳ್ಯದೆಲೆ ಗಿಡ, ಮಲ್ಲಿಗೆ ಹೂವಿನ ಗಿಡ ಮತ್ತು ಪಾರಿಜಾತ ಗಿಡ, ಹೀಗೆ ಯಾವುದೇ ಹೂವಿನ ಗಿಡಗಳು ಮತ್ತು ವಾಸ್ತು ಗಿಡಗಳನ್ನು ಈ ದಿನ ಮನೆಗೆ ತರಬಹುದು. ಪೂಜಾ ಸಾಮಗ್ರಿಗಳನ್ನು, ದೇವರ ಫೋಟೋ ಅಥವಾ ದೇವರ ವಿಗ್ರಹಗಳು, ಯಾವುದೇ ವಸ್ತುಗಳನ್ನು ಕೂಡ ತರಬಹುದು. ಆದರೆ ಯೋಚನೆ ಮಾಡಿ ತಗೊಳ್ಳಿ. ತುಂಬ ಅವಶ್ಯಕತೆ ಇದೆ ಅಂದರೆ ತಗೊಳ್ಳಿ. ಯಾಕಂದರೆ ಫೋಟೋಗಳನ್ನ ಹೆಚ್ಚಾಗಿ ತಗೊಳ್ಳೋದು, ಆಮೇಲೆ ಬೇರೆ ಮನೆಗಳನ್ನ ಚೇಂಜ್ ಮಾಡಿದಾಗ ಪೂಜಾ ರೂಮ್ ಚಿಕ್ಕದಾಗಿದೆ ಸಾಕಾಗಲ್ಲ ಅಂತ ಹೇಳಿ ಆ ಫೋಟೋನ ತೊಗೊಂಡೋಗಿ ಹೊರಗಡೆ ಇಡೋದು, ಇದೆಲ್ಲ ತುಂಬ ತಪ್ಪು. ಹಾಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಪೂಜಾ ಸಾಮಗ್ರಿಗಳು ಏನು ಬೇಕೋ ಅದನ್ನು ಯೋಚನೆ ಮಾಡಿ ತಗೊಳ್ಳಿ. ಕೆಲವರೆಲ್ಲ ಪಂಚಪತ್ರೆ ಉದ್ಧರಣೆ ಇಲ್ಲ ಅಂತ ಹೇಳ್ತಿರಲ್ವಾ, ಈ ದಿನ ಅದನ್ನು ಕೂಡ ತರ್ಬೋದು. ತಾಮ್ರ ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿಯ ಪಂಚಪತ್ರೆ ಉದ್ಧರಣೆಯನ್ನು ತಗೊಳ್ಳಿ. ರುದ್ರಾಕ್ಷಿ, ತುಳಸಿ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆ, ಸ್ಫಟಿಕದ ಮಾಲೆ, ಈ ರೀತಿ ಜಪಮಾಲೆಗಳನ್ನು ಕೂಡ ಈ ದಿನ ನಿಮ್ಮ ಮನೆಗೆ ತರಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ದಿನ ನಿಮ್ಮ ಪೂಜೆಗೆ ವ್ರತಕ್ಕೆ ಸಂಬಂಧಪಟ್ಟಂಥ ಬುಕ್ಗಳನ್ನ ಕೂಡ ನೀವು ತಗೋಬಹುದು. ಸಹಸ್ರನಾಮ, ಹನುಮಾನ್ ಚಾಲೀಸ್, ಹಾಗೆ ಈಗ ಮುಂದೆ ನೀವು ಮುಂದಿನ ದಿನಗಳಲ್ಲಿ ವೈಭವಲಕ್ಷ್ಮಿ ವ್ರತ ಮಾಡಬೇಕು ಅಂತ ಸಾಕಷ್ಟು ಜನ ಕಮೆಂಟಲ್ಲಿ ಹೇಳ್ತಾ ಇದ್ದೀರಲ್ವಾ, ಆ ಪೂಜೆಗೆ ಬೇಕಾಗಿರುವಂಥ ವೈಭವಲಕ್ಷ್ಮಿ ವ್ರತದ ಬುಕ್ಕನ್ನು ಕೂಡ ಇದೇ ಅಕ್ಷಯ ತೃತೀಯ ದಿನ ತಂದು ಇಟ್ಕೊಳ್ಳಿ. ತುಂಬಾ ಒಳ್ಳೆಯದು. ನೀವು ವ್ರತ ಪ್ರಾರಂಭ ಮಾಡೋದಕ್ಕಿಂತ ಮೊದಲೇ ಆ ರೂಪದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ. ಮುಂದೆ ಬರುವಂಥ ಹಬ್ಬಗಳಿಗೆ ನಿಮಗೇನು ಅವಶ್ಯಕತೆ ಇದೆ ಆ ಸಾಮಗ್ರಿಗಳನ್ನು ತಗೊಳ್ಳಿ. ಯಾಕಂತಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ಹೊಸದಾಗಿ ಪ್ರಾರಂಭ ಮಾಡೋರು ಇದ್ದೇ ಇರ್ತೀರ. ನಿಮಗೆ ಆ ಹಬ್ಬಕ್ಕೆ ಬೇಕಾಗಿರುವಂಥ ವಸ್ತುಗಳು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೋಬೇಕು ಅಂತ ಇದ್ದರೂ ಕೂಡ ನೀವು ಈ ಅಕ್ಷಯ ತೃತೀಯ ದಿನ ತಗೋಬೋದು. ತುಂಬಾ ಒಳ್ಳೆಯದು. ಇದಕ್ಕಿಂತ ಶುಭ ದಿನ ಬೇಕಾ? ಯೋಚನೆ ಮಾಡಿ. ಹಾಗೆ ಬಣ್ಣಗಳ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ ಪ್ರತಿ ವರ್ಷ ಹಬ್ಬಕ್ಕೆ ಇಂಥದ್ದೇ ಬಣ್ಣದ ಸೀರೆನ ದೇವಿಗೆ ಉಡಿಸ್ಬೇಕು. ಕೆಲವರು ಇದನ್ನು ಕೂಡ ನಂಬ್ತಾರೆ. ಆದರೆ ಲಕ್ಷ್ಮೀ ದೇವಿಗೆ ಲೈಟ್ ಕಲರ್ಸ್ ಅಂದರೆ ಲೈಟ್ ಪಿಂಕು, ಗ್ರೀನು ಮತ್ತು ರೆಡ್ಡು, ಕ್ರೀಮ್ ಕಲರ್, ಈ ಥರದ್ದು ಆಲ್ಮೋಸ್ಟ್ ಎಲ್ಲ ಬಣ್ಣಗಳೂ ಇಷ್ಟ ಆಗುತ್ತೆ. ನಿಮಗೆ ಇಷ್ಟವಾದಂಥ ಬಣ್ಣದ ಸೀರೆಯನ್ನು ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಈ ದಿನ ತಂದಿಟ್ಕೋಬಹುದು. ಮನೆಗೆ ಬೇಕಾಗಿರುವಂಥ ರೇಷನ್ ಕೂಡ ನೀವು ಈ ದಿನ ತರಬಹುದು. ಆ ರೂಪದಲ್ಲಿ ಧಾನ್ಯಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ. ಏನಂದರೆ ಎಣ್ಣೆ ಒಂದನ್ನು ಮಾತ್ರ ಈ ದಿನ ತರಬಾರ್ದು, ಅದನ್ನು ಬಿಟ್ಟು ಮಿಕ್ಕೆಲ್ಲ ವಸ್ತುಗಳನ್ನು ಈ ದಿನ ಮನೆಗೆ ತರಬಹುದು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅದನ್ನು ಕೂಡ ನೀವು ತಂದಿಟ್ಕೊಳ್ಳಿ. ಅದರಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ತಗೊಬನ್ನಿ. ಕವಡೆ, ಶ್ರೀಫಲ, ತವರೆ ಬೀಜ, ಗೋಮತಿ ಚಕ್ರ, ಗುಲಗಂಜಿ, ಇದಿಷ್ಟನ್ನು ತಂದಿಟ್ಕೋಬೋದು. ಅಥವಾ ಇದನ್ನು ಕೂಡ ತರೋದಕ್ಕಾಗಲಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ನ ಕೂಡ ಇದನ್ನು ಮನೆಗೆ ತೊಗೊಂಡು ಬರ್ಬೋದು. ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಲವಂಗ ಇಂಥದನ್ನು ಕೂಡ ಈ ದಿನ ಮನೆಗೆ ತರಬಹುದು. ಇದರಲ್ಲಿ ಯಾವುದೇ ವಸ್ತುಗಳನ್ನು ಅಥವಾ ಇನ್ನೂ ಹಲವಾರು ನಾನು ಹೇಳೋದಕ್ಕೆ ಮರ್ತಿರ್ಬೋದು, ಇಂಥ ವಸ್ತುಗಳನ್ನ ನೀವು ಮನೆಗೆ ತೊಗೊಂಡು ಬಂದಾಗ ಒಂದು ಬಟ್ಲಲ್ಲಿ ಅದನ್ನು ಒಂದು ಸ್ವಲ್ಪ ಹಾಕಿ ದೇವ್ರ ಮನೇಲಿಟ್ಟು ಒಂದು ಹೂವನ್ನು ಅದ್ರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಸಂಜೆ ತನಕ ಅದು ಹಾಗೆ ಇರಲಿ, ಆಮೇಲೆ ಅದನ್ನು ತೆಗೆದು ನೀವು ಬಳಸಬಹುದು.
ಮತ್ತು ಯಾವುದೇ ವಸ್ತುಗಳನ್ನ ನೀವು ತೊಗೊಂಡು ಬಂದಾಗಲೂ ಕೂಡ ಅಷ್ಟೇ, ಸಣ್ಣ ವಸ್ತು ಆದರೆ ಅದನ್ನು ತೊಳೆದ್ಬಿಟ್ಟು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಈ ಶುಭ ದಿನದಲ್ಲಿ ಈ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬಂದಿದ್ದೀರಾ, ನಾರಾಯಣ ಸಮೇತರಾಗಿ ನಮ್ಮ ಮನೆಯಲ್ಲಿ ನೆಲೆಸಿ, ಹೀಗೆ ವರ್ಷದಿಂದ ವರ್ಷಕ್ಕೆ ನಮಗೆ ಅಭಿವೃದ್ಧಿನ ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ದೊಡ್ಡ ವಸ್ತುಗಳಾದರೆ ಅದನ್ನು ಸರಿಯಾದ ಜಾಗದಲ್ಲಿಟ್ಟು ಅದಕ್ಕೆ ನೀವು ಆ ದಿನ ಪೂಜೆನ ಮಾಡ್ಕೋಬೋದು. ಇನ್ನು ಈ ದಿನ ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೀನಿ. ತುಂಬ ಜನ ಗಾಡಿ ತೊಗೋಬೇಕು ಮತ್ತು ಬೇರೆ ಬೇರೆ ಐಟಮ್ಗಳನ್ನ ತೊಗೋಬೇಕು, ಭಾನುವಾರ ತೊಗೊಳ್ಳೋದಾ ಸೋಮವಾರ ತೊಗೊಳ್ಳೋದಾ ಅಂತ ಕೇಳಿದ್ದೀರಾ. ಎರಡೂ ದಿನ ಕೂಡ ತುಂಬ ಒಳ್ಳೆಯದೇ. ಭಾನುವಾರನೂ ತೊಗೋಬೋದು, ಸೋಮವಾರನೂ ತೊಗೋಬೋದು. ಈ ರೀತಿ ನೀವು ವೆಹಿಕಲ್ಗಳನ್ನ ಭಾನುವಾರ ತೊಗೊಂಡ್ರೂ ಕೂಡ ಸೋಮವಾರ ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಪೂಜಾ ಸಮಯನೂ ಕೂಡ ತಿಳಿಸಿದ್ದೀನಿ, ದಯವಿಟ್ಟು ಅದನ್ನು ನೋಡಿಕೊಂಡು ಆ ಸಮಯದಲ್ಲಿ ಪೂಜೆ ಮಾಡಿ. ಕೆಲವರು ಟೈಲರಿಂಗ್ ಎಲ್ಲ ಕಲ್ತಿದ್ದೀವಿ, ಮಿಷಿನ್ ತೊಗೋಬೇಕು ಅಂತ ಕೂಡ ಕೇಳ್ತಾಯಿದ್ರಿ. ಈ ದಿನ ತೊಗೊಂಡು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ. ಅಷ್ಟೇ ಅಲ್ಲದೆ ಈ ದಿನ ಮನಿ ಸೇವಿಂಗ್ಸ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಅದ್ರ ಬಗ್ಗೆ ಕೂಡ ಸಪ್ರೇಟಾಗಿ ನಿಮಗೆ ತಿಳಿಸ್ತೀನಿ, ಯಾವ ಟೈಮಲ್ಲಿ ಮಾಡಬೇಕು ಅಂತ. ಅಲ್ಲದೆ ಈ ದಿನ ನಿಮ್ಮ ಸಂಪಾದನೆಯ ದುಡ್ಡನ್ನು ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ ಸಂಜೆಗೆ ನೀವು ಏನು ಸಂಪಾದನೆ ಮಾಡಿರ್ತೀರ ಆ ದುಡ್ಡನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ, ಆನಂತರ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಎತ್ತಿಟ್ಕೊಳ್ಳಿ, ಅದು ಕೂಡ ಅಕ್ಷಯವಾಗುತ್ತೆ. ಸ್ನೇಹಿತರೆ, ಈ ದಿನ ಏನೆಲ್ಲ ಮನೆಗೆ ತರ್ಬೋದು, ಯಾವ ರೀತಿ ನಾವು ಮನೆಯಲ್ಲಿ ತಂದಿರೋ ವಸ್ತುಗಳನ್ನು ಪೂಜೆ ಮಾಡ್ಬೋದು, ಅದ್ರ ಬಗ್ಗೆ ಸರಳವಾಗಿ ತಿಳಿಸಿದ್ದೀನಿ. ಇನ್ನಷ್ಟು ಮಾಹಿತಿ ತಿಳಿಸೋದಿದೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?